ಮಳೆ ಹಾನಿ ಪ್ರದೇಶಗಳಿಗೆ ರೆಡ್ ಕಾರ್ಪೆಟ್ ಹಾಕಿದ್ರು. ರೆಡ್ ಕಾರ್ಪೆಟ್ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಕೂಡ ಮಾಡಿ ಬಿಬಿಎಂಪಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿತ್ತು. ಸಿಎಂ ಡಿಸಿಎಂಗೆ ಸ್ವಾಗತ ಕೋರೋ ಸಲುವಾಗಿ ಹಾಕಿದ್ದ ರೆಡ್ ಕಾರ್ಪೆಟ್ ಅನ್ನ ಈಗ ತೆರವು ಮಾಡಿದ್ದಾರೆ. ಮಳೆ ಹಾನಿ ಪರಿಶೀಲನೆಗೆ ಬರುವ ಸಿಎಂಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿತ್ತು. ತೀವ್ರ ಟೀಕೆಯ ಬೆನ್ನಲ್ಲೇ ಈಗ ತೆರವು ಮಾಡಿದೆ ಬಿಬಿಎಂಪಿ ಅಧಿಕಾರಿಗಳ ತಂಡ. ಇದನ್ನ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಇದನ್ನ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಒಪ್ತಾರಾ, ನಾವು ಹೋಗ್ತಾ ಇರೋದು ಏನಕ್ಕೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ, ನಾವು ಅವ್ರನ್ನ ಮೆಚ್ಚೋದು ಬೇಡ ಅನ್ನೋದು ಫಸ್ಟ್ ಆಫ್ ಆಲ್ ಈ ಅಧಿಕಾರಿಗಳಿಗೆ ಇರಬೇಕಿತ್ತು. ಆ ವಿವೇಕ ಅವ್ರಿಗಿಲ್ಲ. ಅದಕ್ಕೆ ಹಾಕಿದ್ರು. ಪಬ್ಲಿಕ್ ಟಿವಿ ಇದರ ವರದಿ ಮಾಡಿ ಉಗಿದ ನಂತರದಲ್ಲಿ ಈಗ ನೋಡಿ ಅದನ್ನೆಲ್ಲ ಸುತ್ಕೊಂಡು ಸೈಡ್ಗೆ ಹಾಕ್ತಾ ಇದ್ದಾರೆ. ಇದರ ಅವಶ್ಯಕತೆ ಏನಿತ್ತು? ಅದೊಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ. ಅಲ್ಲಿ ರೆಡ್ ಕಾರ್ಪೆಟ್ ಹಾಕೋ ಮೂಲಕವಾಗಿ ಭವ್ಯ ಸ್ವಾಗತ ಕೋರ್ಲಿಕ್ಕೆ ಅದ್ಯಾವುದೋ ಸಮಾರಂಭನೂ ಅಲ್ಲ. ಅಲ್ಲಿ ಕಣ್ಣೀರು ಹೊರಿಸೋಕೆ ಮತ್ತು ಸ್ಥಳ ಪರಿಶೀಲನೆ ಮಾಡಕ್ಕೆ ಬರ್ತಾ ಇದ್ದಾರೆ. ವಾಸ್ತವವನ್ನು ನೀವು ಅವ್ರಿಗೆ ತೋರಿಸ್ಬೇಕೇ ವಿನಃ ಅದನ್ನೆಲ್ಲ ಮರೆಮಾಚಿ ಅದಕ್ಕೆ ರೆಡ್ ಕಾರ್ಪೆಟ್ ಹೊದಿಸಿ ಅದನ್ನು ಸಮಾಧಿ ಮಾಡಿ ಏನೋ ವೈಭವೀಕರಿಸೋದಲ್ಲ. ಇದನ್ನೇ ಪಬ್ಲಿಕ್ ಟಿವಿ ಕೆಲವು ಹೊತ್ತುಗಳ ಹಿಂದೆ ಈ ರೆಡ್ ಕಾರ್ಪೆಟ್ ಸುದ್ದಿ ಬರ್ತಿದ್ದ ಹಾಗೆ ಪ್ರಕಟ ಮಾಡಿ ಇದಕ್ಕೆ ಛೀಮಾರಿ ಹಾಕ್ತು. ಯಾವಾಗ ವರದಿ ಆಯಿತೋ ಅದರ ಬೆನ್ನಲ್ಲೇ ಈಗ ರೆಡ್ ಕಾರ್ಪೆಟನ್ನು ತೆರವುಗೊಳಿಸಿದ್ದಾರೆ. ಆ ಎರಡೂ ಸೀನನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಇವತ್ತು ಸಿಟಿ ರೌಂಡ್ಸ್ ಬರ್ತಾ ಇದ್ದಾರೆ. ಸಿಟಿ ರೌಂಡ್ಸ್ ಅಂದರೆ ಏನು? ಮಳೆ ಹಾನಿ ಪ್ರದೇಶಗಳಲ್ಲಿ ಆಗಿರುವ ಅನಾಹುತಗಳ ಪರಿಶೀಲನೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಪರಿಹಾರ. ಅದರ ಬದಲಾಗಿ ಇವ್ರು ಮಾಡಿದ್ದೇನು ನೋಡಿ.